ನಮ್ಮ ಪಾಟೀಲ್ ಫಾರ್ಮ್ ವತಿಯಿಂದ ನೋಡಿದ್ರು ನಮ್ಮ ಎಸ್ ಪಿ ಪಾಟೀಲ್ ಸಾಹೇಬರು ಅವ್ರು ಒಂದು 4 ಮಾತು ಹೇಳ್ಬೇಕಂತ ಕೇಳ್ಕೊತೀನಿ. ಇದ್ರ ಬಗ್ಗೆ ಸಲಹೆ ಏನು, ನಮ್ಮದು ಮತ್ತು ಕಾಮೆಂಟ್ಸ್ ಏನು? ಸಲಹೆ ಮತ್ತು ಕಮೆಂಟ್ಸ್ ಏನಂತಂದ್ರೆ, ಮೊದಲನೇದು ಏನು ಭಾಳ ಸಂತೋಷ ಆಗೈತೆ ಅಂದ್ರೆ ನಮ್ಗೆ, ನಾವು ಈಗ 5 ವರ್ಷ ಹಿಂದೆ ನೋಡಿದಂಥ ಪಾಟೀಲರು ಈಗಿನ ಪಾಟೀಲರು ಭಯಂಕರ ಚೇಂಜ್ ಆಗಿ ಪ್ರಗತಿಪರ ರೈತರಾಗಿ ಎಲ್ಲರೂ ಅವ್ರ ಹೊಲಕ್ಕೆ ಬರುವಂಗೆ ಒಂದು ಮೋಟಿವೇಟ್ ಮಾಡಿದಾರ. ತಮ್ಮ ಜೀವನದಲ್ಲಿ ಏನು ಒಂದು ಪರಿವರ್ತನೆ ಮಾಡ್ಕೊಂಡಾರ, ಅದನ್ನು ನೋಡಿ ನಾವು ಪರಿವರ್ತನೆ ಮಾಡುವ ಅನ್ನಂಗೆ ನಮಗೆ ಮನಸ್ಸಾಗಿದ್ದು ಒಂದನೇದ್ದು. ಎರಡನೇದ್ದು ಅಗ್ರಿಕಲ್ಚರ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ, ಏನೂ ನಾಲೆಜ್ ಇಲ್ದವರು, ಕೇವಲ 5 ವರ್ಷದಿಂದ ಏನೂ ನಾಲೆಜ್ ಇಲ್ದವರು ರಿಟೈರ್ ಆದಮೇಲೆ ಇಲ್ಲಿ ಬಂದು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ರೈತರಿಗೇ ಹೇಳಿಕೊಡುವಂಥ ಸ್ಟೇಜ್ನಾಗ ಬಂದಾರ. ಇದು ಎರಡನೇದ್ದು. ಮೂರನೇದಾಗಿ ಪರಿಶ್ರಮ ಮತ್ತು ಅದರ ಜೊತೆಗೆ ಅದರ ಮೇಲೆ ಏನಂತೀರಿ ಒಂದು ಅಭಿಮಾನ ರೀ. ಒಂದು ಇದಷ್ಟೆಲ್ಲ ಆಗಬೇಕಂದ್ರೆ ಒಂದು ಅಭಿಮಾನವೂ ಬೇಕು, ಪರಿಶ್ರಮನೂ ಬೇಕು. ಮೂರನೇದಾಗಿ ಇದು ಗಾಡ್ ಗಿವನ್ ಗಿಫ್ಟ್ ಆಗಿದೆ ಇವರಿಗೆ. ಊರ ಸಮೀಪ ಹೊಲ, ಒಳ್ಳೆ ಫಲವತ್ತಾದಂಥ ಭೂಮಿ, ಆಮೇಲೆ ದೊಡ್ಡ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್. ನಾವು ಮಾಡ್ತೀವಿ ಅಂದರೆ 2 ಎಕರೆ 3 ಎಕರೆ ನಮ್ಮ 3 ಮಂದಿ ಇರ್ತಾವೆ, ಆದರೆ ಏನೂ ಮಾಡ್ಲಿಕ್ಕೆ ಸಾಧಿಸೋಕೆ ಆಗೋದಿಲ್ಲ. ಇವರು ಸಾಧಿಸ್ಬೇಕಾತಂದ್ರೆ ಇವರಿಗೆ ಬೇಕಾದಷ್ಟು ಕ್ಷೇತ್ರ ಅದ, ಇದ್ರ ಜೊತೆಗೆ ನೀರದ, ಮತ್ತು ಅವರಲ್ಲಿ ಮಾಡ್ಬೇಕನ್ನುವಂಥ ಮನಸ್ಸದ. ಇದೆಲ್ಲ ಇಟ್ಕೊಂಡ್ಬಿಟ್ಟು ಈಗ ನಾವೇನು ವಿಚಾರ ಮಾಡಕತ್ತೀವಿ, ಇನ್ನು ಮುಂದೆ ಗೌಡ್ರನ್ನೇ ನಾವು ಒಂದು ಲೀಡರ್ಶಿಪ್ನೊಳಗೆ ನಾವು ಇವ್ರನ್ನೇ ಫಾಲೋ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ, ಮತ್ತು ಅವ್ರಿಗೆ ನಾವು ಫಾಲೋ ಮಾಡ್ತೀವಿ. ಮತ್ತು ಗೌಡ್ರು ಏನಾದರೂ ನಮ್ಗೆ ತಮ್ಮ ಪರಿಶ್ರಮದೊಳಗೆ ನಮ್ಗೊಂದಿಷ್ಟು ಏನಾದರೂ ಗೌಡ್ರು ನೀವು ಇದನ್ನು ಮಾಡಿರಿ ಪಾಟೀಲ್ರಿ, ಆ ಇನ್ಫಾರ್ಮೇಷನ್ ತೊಗೊಂಡು ಬರ್ರಿ, ಆ ಕಡೆ ಆ ಊರಿಗೆ ಹೋಗಿ ಬರ್ರಿ ಅಂದ್ರೆ ನಾವು ಹೋಗಿ ಬರ್ತೀವಿ. ಹೋಗಿ ಬಂದು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಹೇಳಿ ನಮ್ಗೆ, ನೀವೆಲ್ಲ ಗೊತ್ತಿದ್ದು ಹೇಳ್ಬಿಟ್ಟೆ.